Second Standard Environmental Studies, Lesson 2, Animals Around Us. ನಮ್ಮ ಸುತ್ತಲಿನ ಪ್ರಾಣಿಗಳು. Let us read the story. ಈ ಕಥೆಯನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. Let us start the story. See this. Some animals talking with each other. Lion, elephant, deer, monkey, snakes, tiger, rabbit, rat, cat, cow. See. All the animals have assembled for a meeting. ಎಲ್ಲ ಪ್ರಾಣಿಗಳು ಸಮ್ಮೇಳನದಲ್ಲಿ ಸೇರಿದವು. Lion told, my daughter's birthday is in next month. ನನ್ನ ಮಗಳ ಹುಟ್ಟುಹಬ್ಬ ಮುಂದಿನ ತಿಂಗಳು ಇದೆ ಅಂತ ಹೇಳ್ತು. How do you think we should celebrate it? ನೀವು ಹೇಗೆ ಯೋಚನೆ ಮಾಡ್ತಿದ್ದೀರಾ? ಇದನ್ನು ನಾವು ಆಚರಣೆ ಮಾಡೋಣವೇ, ಸಂಭ್ರಮಾಚರಣೆ ಮಾಡೋಣವೇ ಅಂತ ಕಾಡಿನ ರಾಜ ಕೇಳಿತು. ಕಿಂಗ್ ಆಫ್ ಅನಿಮಲ್ ಆಸ್ಕ್ಡ್. Deer, oh king, there is a shortage of grass in the forest. There is no grass to eat, then how can we celebrate a birthday? ನಮಗೆ ತಿನ್ನಲು ಹುಲ್ಲಿನ ಅಭಾವವಿದೆ, ತಿನ್ನೋದಕ್ಕ ಇಲ್ಲ, ನಾವು ಸಂಭ್ರಮಾಚರಣೆಯನ್ನ ಹೇಗೆ ಮಾಡುವುದು ಅಂತ ಈ ಪ್ರಾಣಿ ಹೇಳ್ತು. ಓ ರಾಜನೇ ಅಂತ ಕವು ಹೇಳತ್ ನೋಡ್ರಿ. We have no problem. Our owner gives us enough grass. ಅಂದ್ರ ಆಕಳಿಗೆ ಅವರ ಮಾಲಕ ಮಾಸ್ಟರ್ ಗಿವ್ ಎನಫ್ ಫುಡ್. ಅದಕ್ಕೆ ಅದು ಏನ್ ಹೇಳ್ತು, ನಮ್ದೇನೋ ಅಭ್ಯಂತರವಿಲ್ಲ, ನಮ್ಮ ಮಾಲಿಕ ನಮಗೆ ಸಾಕಾಗುವಷ್ಟು ಆಹಾರವನ್ನ ಒದಗಿಸುತ್ತಾರೆ ಅಂತ ಆಕಳು ಹೇಳ್ತು. We too don't have a problem, though we are not looked after. We get grains in our place. ನಾವಿರುವ ಪ್ರದೇಶದಲ್ಲಿ ನಮಗೆ ಸಾಕಾಗುವಷ್ಟು ಧಾನ್ಯಗಳದವು, ಆದ್ದರಿಂದ ನಮ್ಮದು ಏನು ಸಮಸ್ಯೆ ಇಲ್ಲ ಅಂತ ರ್ಯಾಟ್ ಹೇಳ್ತ, ಇಲಿಯನ್ನ ಹೇಳಿದ. ಕಿಂಗ್, there will be no problem for the animal that live in the village. ಹಳ್ಳಿಯಲ್ಲಿ ವಾಸಿಸುವಂತಹ ಯಾವುದೇ ಪ್ರಾಣಿಯ ಅಭ್ಯಂತರವಿಲ್ಲ. But there is no food for animal in the forest. What shall we do? ಆದರೆ ಅರಣ್ಯದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಆಹಾರ ಇಲ್ಲ. ಹಳ್ಳಿಯಲ್ಲಿರುವಂತಹ ಪ್ರಾಣಿಗಳದು ಏನು ತೊಂದರೆ ಇಲ್ಲ, ಆದರೆ ಅರಣ್ಯದಲ್ಲಿರುವಂತಹ ಅರಣ್ಯದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಆಹಾರವಿಲ್ಲ. ಈಗೇನು ಮಾಡೋಣ? ಟ್ರೂ, ಹಾವು ಹೇಳುತ್ತ, ಟ್ರೂ, we say both in forest and town. We stay both in forest and town. ನಾವು ಕಾಡಿನಲ್ಲಿ ಮತ್ತು ಹಾವು ಹೇಳುತ್ತ, ನಾನು ಕಾಡಿನಲ್ಲಿ ಇರ್ತೀನಿ ಮತ್ತು ನಗರದಲ್ಲಿನೂ ವಾಸ ಮಾಡ್ತೀನಿ. We have no problem for food. ನಾ ಎರಡೂ ಕಡೆ ಇರೋದ್ರಿಂದ ನನ್ನದು ಏನು ಅಭ್ಯಂತರವಿಲ್ಲ ಅಂತ ಹಾವು ಹೇಳೈತಿ. ನೆಕ್ಸ್ಟ್ ಮಂಗಣ್ಣ ಹೇಳುತ್ತಾ, it is time for the rains. Oh king of the forest, the grass will grow very well. ಇದು ಮಳೆ ಬರುವ ಸಮಯವಾಗಿದೆ. ಕಾಡಿನ ರಾಜನೇ, ಮಳೆ ಬಂತಂದ್ರ ಹುಲ್ಲು ಚೆನ್ನಾಗಿ ಬೆಳೆಯುತ್ತ. ಟೈಗರ್ ಹೇಳುತ್ತ,
Yes, if it rains, deer and bisons will get good food. ಜಿಂಕೆ ಮತ್ತು ಎತ್ತಿಗೆ ಒಳ್ಳೆಯ ಆಹಾರ ದೊರೆಯುತ್ತದೆ ಅಂತ ಟೈಗರ್ ಅನ್ನ ಹೇಳಿದ, ಹುಲಿಯನ್ನ ಹೇಳಿದ. ಈಗ ಆನೆ ಅಣ್ಣ ಬರ್ದ ನೋಡ್ರಿ. ಓ, ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಇಟ್ ಈಸ್ ಗುಡ್ ಫಾರ್ ಯು ಇಫ್ ದೇ ಗ್ರೋ ಫ್ಯಾಟ್, ಇಸಂಟ್ ಇಟ್? ಇದು ನೀವು ಬಹಳ ಖುಷಿಯಿಂದ ಇದ್ದೀರಿ, ನಿಮಗೆ ಇಟ್ ಈಸ್ ಗುಡ್ ಫಾರ್ ಯು, ನಿನಗೆ ಇದು ಒಳ್ಳೆಯದು. ಇಫ್ ದೇ ಗ್ರೋ ಫ್ಯಾಟ್, ಇಸಂಟ್ ಇಟ್? ಅವು ಚೆನ್ನಾಗಿ ದಪ್ಪ ಆದ್ರ ನಿನ್ಗೆ ಒಳ್ಳೇದಲ್ವಾ ಅಂತ ಕಾಡಿನ ರಾಜ ಹೇಳಿರ್ತದ. ಈ ಬೆಕ್ಕನ್ನ ಹೇಳತ್ತ, ಮ್ಯೋ, ಲಯನ್ ಈಸ್ ದ ಕಿಂಗ್ ಆಫ್ ಆಲ್ ಆಫ್ ಅಸ್. ಲಯನ್ ಈಸ್ ದ ಕಿಂಗ್ ಫಾರ್ ಆಲ್ ಆಫ್ ಅಸ್. ಸಿಂಹವು ನಮ್ಮ ಎಲ್ಲರ ರಾಜನಾಗಿದ್ದಾನೆ. The birthday of the king's daughter should be celebrated on a grand scale. I can drink milk from my boss house ಅಂತ ಹೇಳುತ್ತದೆ. ನಾನು ನಮ್ಮ ಮಾಲೀಕರ ಮನೆಯಿಂದ ಹಾಲನ್ನ ತರುತ್ತೇನೆ ಅಂತ ಬೆಕ್ಕು ಕೇಳ್ತದೆ. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ ಸ್ಟೋರಿ. ಎಸ್, ಐ ವಿಲ್ ಡೆಕೋರೇಟ್ ದ ಫಾರೆಸ್ಟ್. ರಾಬಿಟ್ ಹೇಳುತ್ತ, ನಾನು ಫಾರೆಸ್ಟ್ ಅನ್ನ ಅಲಂಕರಿಸುತ್ತೇನೆ, ಅರಣ್ಯವನ್ನ ಅಲಂಕರಿಸುತ್ತೇನೆ ಅಂತ. ಮಂಗ ಹೇಳುತ್ತ, ಐ ವಿಲ್ ಬ್ರಿಂಗ್ ಫ್ರೂಟ್ಸ್ ಫಾರ್ ದ ಸೆಲೆಬ್ರೇಷನ್. ನಾನು ಹಣ್ಣುಗಳನ್ನ ತರುತ್ತೇನೆ ಅಂತ ಹೇಳ್ತು. ಅದಕ್ಕ ಕಾಡಿನ ರಾಜ ಹೇಳ್ತಾನ, ಆಲ್ ಆಫ್ ಯು ಪ್ಲೀಸ್ ಲಿಸನ್. ಎಲ್ಲರೂ ದಯವಿಟ್ಟು ಕೇಳಿ. ಲೆಟ್ ಅಸ್ ನಾಟ್ ಸೆಲೆಬ್ರೇಟ್ ದ ಬರ್ತ್ಡೇ. ಈ ಸಾರಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಬೇಡ. ಲೆಟ್ ಇಟ್ ರೇನ್, ಲೆಟ್ ದ ಗ್ರಾಸ್ ಗ್ರೋ. ಈಗ ಮಳೆ ಬರಲಿ, ಹುಲ್ಲು ಬೆಳೀಲಿ. ಲೆಟ್ ಎವ್ರಿಬಡಿ ಈಟ್ ವೆಲ್. ಎಲ್ಲರೂ ಚೆನ್ನಾಗಿ ತಿನ್ಲಿ. ನೆಕ್ಸ್ಟ್ ಇಯರ್ ಲೆಟ್ ಅಸ್ ಸೆಲೆಬ್ರೇಟ್ ಇಟ್ ಇನ್ ಅ ಗ್ರ್ಯಾಂಡ್ ಸ್ಕೇಲ್. ಮುಂದಿನ ವರ್ಷ ಇದನ್ನ ವಿಜೃಂಭಣೆಯಿಂದ ಆಚರಿಸೋಣ. ಲೆಟ್ಸ್ ಎಂಡ್ ದ ಮೀಟಿಂಗ್. ಈ ಸಭೆಯನ್ನ ಇಲ್ಲಿಗೆ ಮುಗಿಸೋಣ ಅಂತ ಗಾಡಿನ ರಾಜಣ್ಣ ಹೇಳಿದ. ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್? This story rain and food ಯಾವುದಕ್ಕೆ ಸಂಬಂಧಪಟ್ಟೈತಿ? ಮಳೆ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಿದೆ. which animal are there in the story? ರಾಜಣ್ಣ ಲಯನ್, ಎಲಿಫೆಂಟ್, ಬಹಳಷ್ಟು ಅದಾವು, ಒಂದಿಷ್ಟನ್ನ ಬರಿತೀನಿ ಇಲ್ಲಿ. ಎಲಿಫೆಂಟ್, ಟೈಗರ್, rabbit, cat, monkey, deer, and so on. Next, what were they discussing in the meeting? ಅವರು ಆ ಸಭೆಯಲ್ಲಿ ಅವು ಯಾವುದರ ಬಗ್ಗೆ ಚರ್ಚಿಸುತ್ತಿವೆ? ಡಾಟರ್ಸ್ ಬರ್ತ್ಡೇ, ಕಿಂಗ್ಸ್ ಡಾಟರ್ ಬರ್ತ್ಡೇ, ಮಗಳ ಹುಟ್ಟು ಹಬ್ಬದ ಬಗ್ಗೆ ಚರ್ಚಿಸುತ್ತಿವೆ. ಬರೀ ಸಾಕು. Have you seen any of these animals in your real life? Yes. Yes or no question over. Why did the animal cancel the birthday party? Because no rain, no food. No rain, no food. ಅವುಗಳಿಗೆ ಮಳೆ ಇಲ್ಲ, ಆಹಾರವಿಲ್ಲ. ಆದ್ದರಿಂದ ಅವು ಔತಣಕೂಟವನ್ನ ರದ್ದುಪಡಿಸಿದವು. ನೆಕ್ಸ್ಟ್, ಆಕ್ಟಿವಿಟಿ 2 ನೋಡ್ರಿ. ಲುಕ್ ಆಟ್ ದ ಪಿಕ್ಚರ್ ಗಿವನ್
Observe the animals and their food. Cow eating grass. ಇದೇನು grass. Fish eating fish and insects. ಅದು fish ನ ತಿನ್ನಾಕುಂತೈತಿ ನೋಡ್ರಿ ಅಲ್ಲಿ. Small fish. ಇದು large fish eating small fishes. This elephant eating sugar cane. Sugar cane ಅಂತಾರ, ಕಬ್ಬನ್ನ ತಿಂತಾ ಇದೆ. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಆದಷ್ಟು ಇಂಗ್ಲಿಷ್ ನಲ್ಲಿನ ಶಬ್ದಗಳನ್ನ ಹೇಳ್ಕೊಡ್ರಿ. ಅವ್ರು ನಿಮ್ಗಿಂತ ಫಾಸ್ಟ್ ಇರ್ತಾರ, ನಿಮ್ಗಿಂತ ಬೇಗ ಕ್ಯಾಚ್ ಮಾಡ್ಕೊಂತಾರ. ದಿಸ್ ಈಸ್ ರಾಬಿಟ್ ಈಟಿಂಗ್ ಕ್ಯಾರೆಟ್. ಆದಷ್ಟು ಅದ್ರ ಕನ್ನಡ ಅರ್ಥನೇ ಹೇಳ್ರಿ, ಇಂಗ್ಲಿಷ್ ನಲ್ಲಿ ಜಾಸ್ತಿ ಶಬ್ದಗಳನ್ನ ಪರಿಚಯ ಮಾಡಿಕೊಡ್ರಿ. ಎಸ್, ದಿಸ್ ಟೈಗರ್ ಈಟಿಂಗ್ ಮೀಟ್ ಆಫ್ ಅದರ್ ಎನಿಮಲ್. ಮಾಂಸವನ್ನ ತಿಂತಾ ಇದೆ. ಫ್ರಾಗ್ ಈಟಿಂಗ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ ಹುಳುಗಳನ್ನ, ಕೀಟಗಳನ್ನ ತಿಂತಾ ಇದೆ ಫ್ರಾಗ್. ನೆಕ್ಸ್ಟ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? Animals and their, we see animals and their food. Next, what else do these animals eat? ಈ ಪ್ರಾಣಿಗಳು ಇನ್ನು ಏನೇನನ್ನ ತಿನ್ನುತ್ತವೆ? ಗ್ರಾಸ್. ಈ ಪ್ರಾಣಿಗಳು ಅಂತಂದ್ರ ಅವನ್ನ ತಿಂತಾವು. ಹೆಚ್ಚಿಗೆ ಅಂದ್ರ ಗ್ರಾಸ್, ವೆಜಿಟೇಬಲ್ಸ್, ತರಕಾರಿಗಳನ್ನ ತಿನ್ನಬಹುದು. ವೆಜಿಟೇಬಲ್ಸ್. ಸಮ್ ಅನಿಮಲ್ಸ್ ಈಟ್ ಮೀಟ್. ಅದಕ್ಕ ಮುಂದ ಹೈಯರ್ ಕ್ಲಾಸಸ್ ನಲ್ಲಿ ಓದ್ತೀರಿ ನೀವು ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರಸ್ ಅಂತಂದ. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳು ಅಂತಂದು ಮುಂದಿನ ತರಗತಿಯಲ್ಲಿ ಹೈಯರ್ ಕ್ಲಾಸ್ ನಲ್ಲಿ ಓದ್ತೀವಿ. ಡು ಯು ನೋ ದ ಫುಡ್ ಆಫ್ ಸಮ್ ಅದರ್ ಅನಿಮಲ್ಸ್? ಕ್ಯಾನ್ ಯು ನೇಮ್ ದಮ್? ಎಸ್. ಟೈಗರ್ eat meat or other animal. Next, rat grains, ಕಾಳುಗಳನ್ನ ತಿನ್ನುತ್ತ. Cat eat meat, milk and rice. ಇದಕ್ಕ ಓಮ್ನಿವೋರಸ್ ಅಂತಾರೆ. ಕ್ಯಾಟ್ಗೆ, ಡಾಗಿಗೆ, ಇವಕ್ಕೆಲ್ಲ. ಇಲ್ಲಿ ಹೆಲ್ಪ್ ಬಾಕ್ಸ್ ಕೊಟ್ರು ನೋಡ್ರಿ. ಕೌ ಗ್ರಾಸ್, ಎಲಿಫೆಂಟ್ ಬನಾನಾಸ್, ಲಯನ್ ಮೀಟ್, ಬರ್ಡ್ಸ್ ಗ್ರೇನ್ಸ್, ಸ್ಕ್ವಾರಲ್ ಅಳಿಲು ನಟ್ಸ್ ಅಂಡ್ ಗ್ರೇನ್ಸ್ ಅನ್ನ ತಿನ್ನುತ್ತ. ಸ್ನೇಕ್ ಎಗ್ಸ್, ಫ್ರಾಗ್ ವಾರ್ಮ್ಸ್ ಹುಳುಗಳನ್ನ ತಿನ್ನುತ್ತ. ಕ್ಯಾಟ್ ಫಿಶ್ ಅನ್ನ ತಿನ್ನುತ್ತ. ಫಿಶ್ ಮೀಟ್. ನೆಕ್ಸ್ಟ್, ಆಕ್ಟಿವಿಟಿ 3 ನೋಡ್ರಿ. Look at the animals in the pictures. Write their name in the given box. This is a cow. This is cow. This is tiger. ಈ ಚಿತ್ರದಲ್ಲಿ ಕಾಣೋದು ಟೈಗರ್, ಹುಲಿ. ಆಕಳು. ಡಾಗ್, ಕ್ರೌ. ಇದು ಈ ಚಿತ್ರದಲ್ಲಿ ಕಾಣ್ತಿರೋದು ಕ್ರೌ. ದಿಸ್ ಈಸ್ ಫಿಶ್. ನಿಮ್ ಕನ್ನಡದಲ್ಲಿ ಹೇಳ್ತಾ ಇರ್ತೀರಿ, ಬಹಳಷ್ಟು ಜನ ಕನ್ನಡದಲ್ಲಿ ಗೊತ್ತಿರುತ್ತೆ, ಇಂಗ್ಲಿಷ್ ನಲ್ಲಿ ಈ ತರ ಅಂತಾರ ಅಷ್ಟೇ. ಎಲಿಫೆಂಟ್. ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ನಲ್ಲೇ ವರ್ಡ್ಸ್ ಹೇಳ್ಕೊಡ್ರಿ, ಅದು ಕನ್ನಡ ಅರ್ಥನ ಹೇಳಿರ್ಬೇಕಂದ್ರ ಕಲಿತಾರ ಅವ್ರು, ನಿಮ್ಗಿಂತ ಫಾಸ್ಟ್ ಇರ್ತಾರ. ಶಿಪ್. ದಿಸ್ ಈಸ್ ಶಿಪ್.
ಡೀರ್ ಜಿಂಕೆ. ಕ್ಯಾಟ್ ಸ್ನೇಕ್ ಇದೇನು ಹಾವು. ಇದಕ್ಕ ಕಾಕ್ ಅಂತಾರ ಹುಂಜ. ಹೆನ್ ಅಂದ್ರ ಕೋಳಿ. ದಿಸ್ ಈಸ್ ಕಾಕ್. ದಿಸ್ ಈಸ್ ಲಯನ್ ಸಿಂಹ. ನೆಕ್ಸ್ಟ್ ಆಕ್ಟಿವಿಟಿ 4 ನೋಡ್ರಿ. Look at the picture below. Identify the animals. Some of them live in the village around us and some of them live in the forest. Draw a line and match accordingly. One is done for you. ಇಲ್ಲಿ ಒಂದಿಷ್ಟು ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನ ಕೊಟ್ಟೈತಿ. ಅಂದ್ರ ಹಳ್ಳಿ ಮತ್ತು ಅರಣ್ಯವನ್ನ ಕೊಟ್ಟೈತಿ. ಹಳ್ಳಿ ಅಥವಾ ನಗರ. ಈ ಆವಾಸ ಸ್ಥಾನಗಳು ಯಾವ ಪ್ರಾಣಿಗಳು ಯಾವ ಆವಾಸಸ್ಥಾನದಲ್ಲಿ ವಾಸಿಸ್ತವು ಅನ್ನೋದನ್ನ ಗುರ್ತು ಹಾಕ್ರಿ ಅಂತ ಹೇಳ. ಒಂದನ್ನ ಕೊಟ್ರು ನೋಡ್ರಿ. ಆಕಳು ವಿಲೇಜ್ ನಲ್ಲಿ ಇರುತ್ತ. ನೆಕ್ಸ್ಟ್ ಡಾಗ್ ವಿಲೇಜ್ ನಲ್ಲಿ ಇರುತ್ತ. ಇದು ಟೈಗರ್ ಚಿತಾ ಫಾರೆಸ್ಟ್ ನಲ್ಲಿ. ಟೈಗರ್ ಫಾರೆಸ್ಟ್ ನಲ್ಲಿ. ಬಿಯರ್ ಫಾರೆಸ್ಟ್ ನಲ್ಲಿ. ಶಿಪ್ ವಿಲೇಜ್ ನಲ್ಲಿ ಇರುತ್ತ. ಸರಿನಾ? ಬ್ಯಾಫೆಲೋ ವಿಲೇಜ್ ನಲ್ಲಿ ಇರುತ್ತ. ಎಲಿಫೆಂಟ್ ಕಾಡಿನಲ್ಲಿ. ಲಯನ್ ಕಾಡಿನಲ್ಲಿ. ಡೀರ್ ಕಾಡಿನಲ್ಲಿ. ಜಿರಾಫ್ ಕಾಡಿನಲ್ಲಿ. ರಾಬಿಟ್ ಕಾಡಿನಲ್ಲೇ ಇರ್ತೇವೆ. ಕಾಕ್ ವಿಲೇಜ್ ನಲ್ಲಿ. ಕ್ಯಾಟ್ ವಿಲೇಜ್ ನಲ್ಲಿ. ಕೋಣ ಇದು ವಿಲೇಜ್ ನಲ್ಲಿನ ಇರುತ್ತ. ಕಾಡು ಕೋಣ ಆಗಿತ್ತಂದ್ರ ಒಂದಿಷ್ಟು ಕಾಡು ಕೋಣ ಅಂತಾನೆ ಹೇಳ್ತಾರ ಅವಕ್ಕ. ಅವು ಫಾರೆಸ್ಟ್ ನಲ್ಲಿ ಇರ್ತಾವ, ವಿಲೇಜ್ ನಲ್ಲಿ ಇರ್ತಾವ. ಸರಿನಾ? ನೆಕ್ಸ್ಟ್ ಆಕ್ಟಿವಿಟಿ 5. ಲಿಸನ್ ಟು ದ ಕಮಾಂಡ್ಸ್ ಬಿಲೋ. ಡೂ ಆಸ್ ಐ ಡೂ. ನಾನು ಮಾಡಿದಂತೆ ಮಾಡು. ರನ್ ಲೈಕ್ ಅ ಡೀರ್ ಜಿಂಕೆ ಅಂತೆ ಓಡು. ರನ್ ಲೈಕ್ ಅ ಡೀರ್. ಹಾಪ್ ಲೈಕ್ ಅ ರಾಬಿಟ್. ಮೊಲದಂತೆ ಜಿಗಿ ಅಂತ. ಸ್ವಿಂಗ್ ಲೈಕ್ ಅ ಮಂಕಿ. ಜೋತಾಡು. ಸ್ವಿಂಗ್ ಅಂದ್ರ ಜೋತಾಡು. ಜೀಕಾಡು ಅಂತ ಹೇಳ್ತಾರಲ್ಲ. ವಾಕ್ ಲೈಕ್ ಅ ಎಲಿಫೆಂಟ್. ಆನೆಯಂತೆ ನಡಿ. ಫ್ಲೈ ಲೈಕ್ ಅ ಕ್ರೌ. ಕಾಗೆಯಂತೆ ಹಾರು. ಸ್ಲೀದರ್ ಲೈಕ್ ಅ ಸ್ನೇಕ್. ಸ್ಲೀದರ್ ಲೈಕ್ ಅ ಸ್ನೇಕ್ಸ್ ಅಂದ್ರ ಹಾವಿನಂತೆ ತೆವಳು. ಸ್ವಿಮ್ ಲೈಕ್ ಅ ಫಿಶ್. ಮೀನಿನಂತೆ ಈಜು. ಕ್ರೌಡ್ ಲೈಕ್ ಅ ಕ್ರೊಕೊಡೈಲ್. ಮೊಸಳೆಯಂತೆ ತೆವಳು. ನೆಕ್ಸ್ಟ್ ನೋಡ್ರಿ ಈಗ. Look at the picture and tell the movement of the animal. Cow. Cow ಏನ್ ಮಾಡುತ್ತಾ? ಕೌ ಕೊಟ್ರ ಇಲ್ಲೇ. ಕೌ ಕೊಟ್ಟಿಲ್ಲ, ಆದ್ರೆ ವಾಕ್ ಮಾಡುತ್ತದ. ವಾಕ್ ಮೂಮೆಂಟ್. ವಾಕ್. ಇದು ಸ್ಲೀದರ್ ಸ್ನೇಕ್. ಸ್ಲೀದರ್ ತೆವಳ. ನೆಕ್ಸ್ಟ್ ಪ್ಯಾರೆಟ್ ಫ್ಲೈ. ಫ್ಲೈ ಲೈಕ್ ಅ ರಾಬಿಟ್. ಇದು ಫ್ಲೈ ಲೈಕ್ ಅ ಪ್ಯಾರೆಟ್. ಪ್ಯಾರೆಟ್ ಗಿಳಿ. ಇದ್ರದ್ದು ನೋಡ್ರಿ ರಾಬಿಟ್ ಕೊಟ್ಟಿದ್ರು. ಹಾಪ್ ಲೈಕ್ ಅ ರಾಬಿಟ್. ಜಿಗಿ ಅಂತ. ಹಾಪ್ ಲೈಕ್ ಅ ರಾಬಿಟ್. ಸ್ವಿಮ್ ಲೈಕ್ ಅ ಫಿಶ್. ಟರ್ಟಲ್. ಟರ್ಟಲ್ ಏನು? ಇದು ವಾಕ್. ಟರ್ಟಲ್ ಕೊಟ್ಟಿಲ್ಲ ಅವರು. ವಾಕ್ ವಾಕ್ ವಾಕ್. ಇದು ನಡೆಯುತ್ತ. ಮೆಲ್ಲಗೆ ನಡೆಯುತ್ತ. ಸ್ಲೋ ವಾಕ್ ಇದ್ರದ. ಹಾರ್ಸ್. ಹಾರ್ಸ್ ಕೊಟ್ಟಿಲ್ಲ,
Horse run like a horse ಅನ್ಬೋದು. ಮಂಗ ಮಂಗ ಜಂಪಿಂಗ್ ಮಾಡುತ್ತ ಜಂಪಿಂಗ್ ಒಂದು ವರ್ಡ್ ಹೇಳಿದ್ರು ನೋಡ್ರಿ ಇಲ್ಲಿ. ಸ್ವಿಂಗ್ ಲೈಕ್ ಅ ಮಂಕಿ, ಸ್ವಿಂಗ್ ಅಂತಾರ ಅದಕ್ಕೆ. ಸ್ವಿಂಗ್ ಮೂಮೆಂಟ್ ಸ್ವಿಂಗ್ ಇರೋದು. ಸ್ವಿಂಗ್ 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 ಸ್ವಿಂಗ್. ನೆಕ್ಸ್ಟ್ sit there, fly like a butterfly, fly. ಇದು hop like a frog, hop. Next, sing and enjoy. Activity 7. ಹಾಡನ್ನ ಹೇಳಿ ಆನಂದ ಪಡಿ. Bow bow bow, bow bow says the dog. Bow bow says the dog. Meow meow says the cat. Croak croak says the frog. Ba ba says the goat. Quack quack says the duck. Hiss hiss says the snake. Moo moo says the cow. Caw caw says the crow. ಇಲ್ಲಿ ಒಂದಿಷ್ಟು ಪ್ರಾಣಿಗಳು ಮತ್ತು ಒಂದಿಷ್ಟು ಜೀವಿಗಳು ಮತ್ತು ಅವುಗಳ ಸೌಂಡ್ಸ್ ಶಬ್ದಗಳನ್ನ ಅವು ಯಾವ ರೀತಿ ಶಬ್ದಗಳನ್ನು ಮಾಡುತ್ತವೆ ಅನ್ನೋದನ್ನ ಕೊಟ್ಟಿದ್ದಾರೆ. ವಾಟ್ ಡಸ್ ಡಾಗ್ ಸೇ? ಡಾಗ್ ಸೇ ಬೌ ಬೌ. ಬೌ ಬೌ ಬೌ. What does the crow say? Crow say caw caw, cow cow. Cow cow. What does the duck say? Duck say quack quack. Quack quack. Next. What does the cat say? Meow. Cat say meow. Meow meow. Meow meow. ಬೆಕ್ಕು meow meow ಎಂದು ಹೇಳುತ್ತದೆ. What does the frog say? Frog say. Frog sound is croak croak. Croak croak. Yes. Listen to the comments below and make the sums. ಇಲ್ಲೇ ಒಂದಿಷ್ಟು ಸೂಚನೆಗಳನ್ನ ಕೇಳಿಸ್ಕೊಳ್ಳಿ, ಅದರಂತೆ ಶಬ್ದ ಮಾಡಿ ಅಂತ ಹೇಳ್ಯಾರ. ಬಾರ್ಕ್ ಲೈಕ್ ಅ ಡಾಗ್, ನಾಯಿಯಂತೆ ಬೊಗಳು. ಬೌ ಬೌ. ಟ್ರಂಪೆಟ್ ಲೈಕ್ ಎನ್ ಎಲಿಮೆಂಟ್, ಎಲಿಮೆಂಟ್ ಅಂತೆ ಎಲಿಮೆಂಟ್ ಹೇಳುತ್ತಲ್ಲ ಆ ತರ ಸೌಂಡ್ ಮಾಡಿ. ಹಿಸ್ ಲೈಕ್ ಅ ಸ್ನೇಕ್, ನೈ ಲೈಕ್ ಅ ಹಾರ್ಸ್. ನೈ ಅನ್ನೋದು ಹಾರ್ಸ್ ದ ಸೌಂಡ್ ಅದು. ರೋರ್ ಲೈಕ್ ಅ ಲಯನ್, ಬ್ಲೀಟ್ ಲೈಕ್ ಅ ಶೇಪ್, meow meow like a cat, grunt like a pig. ಇದರಂತೆ ಹೇಳು. ಇಲ್ಲಿ ನೋಡ್ರಿ, look at the picture below. ಈ ಪಿಕ್ಚರ್ ಅನ್ನ ನೋಡ್ರಿ. ಇಲ್ಲೇ ಒಂದು ಪಕ್ಷಿಗೆ ಗಾಯವಾಗಿದೆ. ಇಲ್ಲೇ ಒಂದು ಆಕಳಿಗೆ ಹುಷಾರಿಲ್ಲ. ಅಲ್ಲಿ ನೋಡಿಕೊಳ್ಳುವವರು ಯಾರು ಇಲ್ಲ. ಅದಕ್ಕ ನೀರು ಕುಡಿಯಲು ನೀರಿಲ್ಲ, ನೋಡ್ಕೊಳ್ಳುವವರು ಯಾರಿಲ್ಲ. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? Bird suffering from wound. Cow is thirsty, thirsty cow. Bird, bird
is suffering from wound. Suffering from wound. Cow is thirsty. Thirsty. ಅದಕ್ಕೆ ನೀರಡಿಕೆ ಆಗೈತಿ. ಅಲ್ಲಿ ನೀರನ್ನ ಕುಡಿತಾ ಇದೆ. ಅಲ್ಲಿ ಬಚ್ಚಲದೊಳಗೆ ನೀರ್ ಬರ್ತಾ ಇದೋ ಆ ನೀರನ್ನ ಕುಡಿತಾ ಇದೆ. What will do if you see such situation? I will take care for them. I will take care for them. ಅವುಗಳ ಸಂರಕ್ಷಣೆಯನ್ನ ಮಾಡುತ್ತೇನೆ. Care for them. Next. ಇಲ್ಲಿ ನೋಡ್ರಿ, ಈ ಚಿತ್ರವನ್ನ ನೋಡ್ರಿ. What do you see